ಪ್ರಿಯ ವಿದ್ಯಾರ್ಥಿ ಎಲ್ಲರಿಗೂ ನನ್ನ ಈ ತರಗತಿಗೆ ಸ್ವಾಗತ. ಮಕ್ಕಳೇ, ಇಂದು ನಾವು ಒಬ್ಬ ದೇಶ ಕಂಡ ಇಡೀ ವಿಶ್ವಕ್ಕೆ ಒಂದು ಚುರುಕು ಮುಟ್ಟಿಸಿದ ಕ್ರಾಂತಿಕಾರಿ ನಾಯಕನನ್ನು ಪರಿಚಯ ಮಾಡಿಕೊಳ್ಳೋಣ. ಅಪ್ರತಿಮ ದೇಶಭಕ್ತ ಬಾಲಕನಾಗಿದ್ದಾಗ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಜಾಗಕ್ಕೆ ಹೋಗಿ ಅಲ್ಲಿನ ಮಣ್ಣನ್ನು ನೋಡಿ ದುಃಖಿಸಿದ. ಆ ದುಃಖದ ಸೇಡಿಗೆ ಪ್ರತಿಕಾರವಾಗಿ ಬ್ರಿಟಿಷ್ ಅಧಿಕಾರಿಗಳಂತ ಕೊಲ್ಲುವುದರ ಮೂಲಕ ನೇಣಿಗಂಬವನ್ನು ಬರಮಾಡಿಕೊಂಡಂತಹ ಸ್ವತಂತ್ರ ಜ್ಯೋತಿಗೆ ಹಣತೆಯಾದ ತೈಲವಾದ ಒಬ್ಬ ನಾಡು ಕಂಡ ಅಪ್ರತಿಮ ದೇಶಭಕ್ತ, ನಾಡಿನ ಹೆಸರಾಂತ ಹೋರಾಟಗಾರರ ಕಣ್ಮಣಿ ಭಗತ್ ಸಿಂಗ್ನ ಈ ತರಗತಿಯಲ್ಲಿ ಪರಿಚಯಿಸಿದರು. ಫಸ್ಟ್ ಮಕ್ಕಳೇ, ಜಲಿಯನ್ ವಾಲಾಬಾಗ್ ಅಂದ್ರೆ ಏನು ಹೇಳಿ. ಜಲಿಯನ್ ವಾಲಾಬಾಗ್ ಅಂದ್ರೆ ಆಮೇಲೆ ಪಾಠ. ಜಲಿಯನ್ ವಾಲಾಬಾಗ್ ದುರಂತ ಅಂದ್ರೆ ಏನೊಂದು ತಿಳ್ಕೊಂಡ್ಬೋಣ. ಜಲಿಯನ್ ವಾಲಾಬಾಗ್ ಅಂತಕ್ಕಂಥದ್ದು ಒಂದು ತೋಟ ಎಲ್ಲಿದೆ ಸರ್? ಪಂಜಾಬ್ ಬಳಿ ಅಮೃತ್ಸರ ಅಂತಕ್ಕಂಥ ಜಾಗದಲ್ಲಿ ಕಂಡು ಬರ್ತಕ್ಕಂಥ ಪಂಜಾಬ್ ಪ್ರಾಂತ್ಯದಲ್ಲಿ. ಈ ಜಲಿಯನ್ ವಾಲಾಬಾಗ್ ಅಂತಕ್ಕಂಥ ಒಂದು ವಿಶಾಲವಾದ ದೊಡ್ಡ ತೋಟದಲ್ಲಿ ನಡುವೆ ಒಂದು ದೊಡ್ಡ ಬಾವಿ ಇದೆ. ದೊಡ್ಡ ಬಾವಿ, ಕೊಳ, ವೆಲ್ ಅಂತೀವಲ್ಲ, ಬಾವಿ. ಮಕ್ಕಳೇ, ಸ್ವತಂತ್ರ ಹೋರಾಟ ಅಂತಕ್ಕಂಥದ್ದು 1857ರಿಂದಲೂ ನಡೀತಾ ಇದೆ. ಸಿಪಾಯಿ ದಂಗೆ ಅಂತ ಕೇಳಿದ್ರು. ಸಿಪಾಯಿ ದಂಗೆ 10ನೇ ಕ್ಲಾಸ್ ಮಕ್ಕಳು ಹಲಗಲಿ ಬೇಡರ ಒಂದು ಪದ್ಯ ಲಾವಣಿ ಇದೆ ನಿಮಗೆ. ಆ ಹಲಗಲಿ ಬೇಡರ ಹತಾರ ಕದನ ಅಂತಕ್ಕಂಥ ಲಾವಣಿಯಲ್ಲಿ ಈ ಸಿಪಾಯಿ ದಂಗೆಯ ಒಂದು ಕಥೆಯನ್ನು ನೀವು ಕಾಣ್ತೀವಿ. ಮುಗ್ಧ ಬೇಡ ಜನಾಂಗ ಅವರ ಅವಿಭಾಜ್ಯ ಅಂಗವಾಗಿದ್ದಂತಹ ಆಯುಧಗಳನ್ನು ಬ್ರಿಟಿಷ್ ಸರ್ಕಾರ ಕಿತ್ತುಕೊಳ್ಳಲು ಹೋದಾಗ ಸ್ವಾಭಿಮಾನದ ಪ್ರತೀಕವಾಗಿದ್ದಂತಹ ಆಯುಧಗಳನ್ನು ಕೊಡದೆ ಪ್ರತಿಭಟಿಸಿ ಆ ಬ್ರಿಟಿಷ್ ಅಧಿಕಾರಿಗಳನ್ನು ಸದೆಬಡಿದು ಕೊನೆಗೆ ಶಕ್ತಿ ಸಾಲದೆ ಆ ಬ್ರಿಟಿಷರ ಅಪರಿಮಿತ ಗುಂಡುಗಳ ದಾಳಿಗೆ ಬಲಿಯಾದಂತಹ ಹಲಗಲಿ ಬೇಡರ ಕಥನವನ್ನು ನೀವು ಒಮ್ಮೆ ನೋಡಿ. ಅಲ್ಲಿನಿಂದ ಆರಂಭಗೊಂಡಂತಹ 1857ರಿಂದ ಆರಂಭಗೊಂಡಂತಹ 1857ರಿಂದ ಆರಂಭಗೊಂಡಂತಹ ಈ ಹೋರಾಟ 1947ರ ತನಕ ಅವ್ಯಾಹಿತವಾಗಿ ನಿರಂತರವಾಗಿ ನಡೆದು ಬಂದಿದೆ. ಈ ರೀತಿ ನಡೆದು ಬಂದಿರತಕ್ಕಂಥ ಸ್ವತಂತ್ರ ಹೋರಾಟ ಸಂಗ್ರಾಮದಲ್ಲಿ ಅದೆಷ್ಟೋ ದೇಶಪ್ರೇಮಿಗಳು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ದೇಶಕ್ಕೋಸ್ಕರ ವೀರ ಮರಣವನ್ನು ಹೊಂದಿದ್ದಾರೆ. ಅಂಥವರೆಲ್ಲರ ತ್ಯಾಗ ಬಲಿದಾನಗಳ ವೇದಿಕೆ ಮೇಲೆ ನಾವು ಸ್ವತಂತ್ರವನ್ನು ಅನುಭವಿಸ್ತಾ ಇದ್ದೇವೆ. ಅಂತ ಮಹಾನ್ ಭಾವ ಮಹಾತ್ಮ ಗಾಂಧೀಜಿ ಇನ್ನು ಸ್ವತಂತ್ರ ಚಳವಳಿಗೆ ಇನ್ನು ಧುಮುಕಿರಲಿಲ್ಲ. ಈ ನಾನು ಹೇಳ್ತಾ ಇದ್ದೀನಲ್ಲ ಜಲಿಯನ್ ವಾಲಾಬಾಗ್ ದುರಂತ, ಈ ಜಲಿಯನ್ ವಾಲಾಬಾಗ್ ದುರಂತವನ್ನ ಖಂಡಿಸಿ ಮಹಾತ್ಮ ಗಾಂಧೀಜಿ ಸ್ವತಂತ್ರ ಸಂಗ್ರಾಮ ಚಳವಳಿಗೆ ಭಾಗವಹಿಸಿದರು. ಕ್ರಿಸ್ತ ಶಕ 1918.
ಅಲ್ಲಿಯವರೆಗೂ ದಕ್ಷಿಣ ಆಫ್ರಿಕೆಯಲ್ಲಿ ವಕೀಲ ವೃತ್ತಿ ಮಾಡಿಕೊಂಡಿದ್ದಂಥವರು ಮಹಾತ್ಮ ಗಾಂಧೀಜಿ. ಬನ್ನಿ ಜಲಿಯನ್ ವಾಲಾಬಾಗ್ ಕೊಡಗು. ಅಂದು ಮುಗ್ಧರು, ಅಮಾಯಕರು, ಬಡವರು, ದೀನ ದಲಿತರು ಸರ್ಕಾರದ ಆಡಳಿತ ವಿರೋಧಿಸಿ, ಬ್ರಿಟಿಷ್ ಸರ್ಕಾರದ ಆಡಳಿತವನ್ನು ವಿರೋಧಿಸಿ ಪ್ರತಿಭಟಿಸಬೇಕೆಂದು ಆ ಒಂದು ತೋಟದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಲ್ಲಿ ಎಷ್ಟೋ ಜನ ಅಮಾಯಕರಿಗೆ ನಾವ್ಯಾಕೆ ಬಂದಿದ್ದೀವಿ, ಏನಾಗುತ್ತೆ ಏನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅಂತ ಒಂದು ವಿಶಾಲವಾದ ತೋಟದ ಕಾಂಪೌಂಡಿಗೆ 4 ಕಡೆ ಬಾಗಿಲಿತ್ತು. 4 ಭಾಗದಲ್ಲಿ ಬಾಗಿಲಿತ್ತು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣಕ್ಕೆ ದ್ವಾರಗಳು, ಡೋರ್. ತೋಟಕ್ಕೆ ಕಾಂಪೌಂಡ್ ಇದೆ. ಆ ತೋಟವೇ 1000 ಎಕರೆ ಪ್ರದೇಶ. ಊಹೆ ಮಾಡ್ಕೊಳ್ಳಿ, ಅದರ ಸುತ್ತ ಕಾಂಪೌಂಡ್ ಇದೆ. ಆ ಕಾಂಪೌಂಡಿಗೆ 4 ದ್ವಾರಗಳಿವೆ. ಆ ಪಾಪ ಸುಮಾರು ಒಂದು 2-3 ಸಾವಿರ ಜನ ಅದರೊಳಗಡೆ ಹೋಗಿದ್ದಾರೆ. ಆ ಒಳಗಡೆ ಹೋದಾಗ ಅವರೆಲ್ಲರೂ ಕೂಡ ಏನ್ ಮಾಡಬಹುದು? ಅವರೇನು ಯುದ್ಧ ಬಂದವರಲ್ಲ, ತನಗಾದಂತ ಅನ್ಯಾಯವನ್ನು ಪ್ರತಿಭಟಿಸಕ್ ಬಂದವರು ಅಮಾಯಕರು. ಅವರೆಲ್ಲ ಏನ್ ಮಾಡ್ತಿದ್ದಾರೆ, ಅಲ್ಲೋಗಿ ಒಂದ್ ಕಡೆ ಕುಳಿತುಕೊಂಡು ಚರ್ಚೆ ಮಾಡ್ತಾರೆ. ಏನ್ ಮಾಡಬೇಕು? ಇಂಥ ಒಂದು ಸನ್ನಿವೇಶಕ್ಕೆ ಕಾದಿದ್ದ ಬ್ರಿಟಿಷ್ ಕ್ರೂರ ಅಧಿಕಾರಿ, ನಮ್ಮ ಪದ ಸರಿ ಅರ್ಥ ಮಾಡ್ಬೋದು, ಕ್ರೂರ ಅಧಿಕಾರಿ. ಯಾಕೆ ಪದ ಬಳಸ್ತೀನಿ ಮುಂದೆ ಒಂದು ಹೇಳಿಕೆಯಲ್ಲಿ ನೀವು ಅಂತ ಅಂತೀರಿ, ಓಹೋ ಎಷ್ಟು ದುಷ್ಟನಾಗಿದ್ದ ಇವನು. ಅವನ ಕಡೆ ಹೇಳ್ತಾನೆ, ನಾವು ಆರಿಸಿದ ಒಂದು ಗುಂಡು ವ್ಯರ್ಥವಾಗಲಿಲ್ಲ. ನಾವು ಆರಿಸಿದ ಸುಮಾರು 1700 ಗುಂಡುಗಳು ಒಂದೂ ವ್ಯರ್ಥವಾಗಲಿಲ್ಲ. ನೀವು ಹೇ ಮಾಡ್ಕೊಳ್ಳಿ, ಆತನಲ್ಲಿ ಮನುಷ್ಯರನ್ನು ಕೊಲ್ಲಬೇಕು ಅಂತ ಎತ್ತ ಹಪಹಪಿತನವಿತ್ತು. ಭಾರತೀಯರನ್ನ ಈ ರೀತಿ ಬಗ್ಗು ಪಡೆಯೋದ್ರ ಮೂಲಕ ಭಯವನ್ನು ಉಂಟು ಮಾಡಿ ತನ್ನ ಬ್ರಿಟಿಷ್ ಸಾಮ್ರಾಜ್ಯದ ಆಳ್ವಿಕೆಯನ್ನ ಗಟ್ಟಿಗೊಳಿಸತಕ್ಕಂಥ ಪ್ರಯತ್ನವನ್ನು ಮಾಡಿದ್ದ ಆ ಅಧಿಕಾರಿ ಜನರಲ್ ಡಯರ್. ಜನರಲ್ ಡಯರ್ ಹೆಸರು ಕೇಳ್ಕೊಳ್ಳಿ ನೋಡಿ. ಯಾರು? ಜನರಲ್ ಡಯರ್. ಕ್ರೂರಿ. ಆತ ಏನ್ ಮಾಡ್ದ? ನಾನಾಗಲೇ ಹೇಳಿದೆ ಮಕ್ಕಳೇ, ಜಲಿಯನ್ ವಾಲಾಬಾಗ್ ಅಂತಕ್ಕಂಥ ಒಂದು ತೋಟ. ಆ ತೋಟಕ್ಕೆ 4 ಬಾಗಿಲು. ಮಕ್ಕಳೇ ಕೆಳಗೆ ಬರ್ದ ಕಾಣುತ್ತಾ 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 ವಿಶಾಲವಾದ ತೋಟ. ತೋಟಕ್ಕೆ 4 ಬಾಗಿಲು. ಇವಷ್ಟು ಕೂಡ ಕಾಂಪೌಂಡ್, ಎಲ್ಲೂ ಆಚೆ ಹೋಗಬೇಕು. ಆ ಎತ್ತರದ ಕಾಂಪೌಂಡ್. ತೋಟದ ನಡುವೆ ಒಂದು ಬೃಹತ್ ಬಾವಿ, ಕೊಳ, ಒಂದು ಬಾವಿ. ಇಲ್ಲೆಲ್ಲ ಜನ ಸೇರುತ್ತಿದ್ದಾರೆ. ಜನ ಸೇರಿ ಜನರಲ್ ಡಯರ್ ಏನ್ ಮಾಡ್ತಾನೆ, ಈ 4 ಬಾಗಿಲುಗಳಿಗೂ ಮದ್ದುಗುಂಡುಗಳನ್ನು ಸರಬರಾಜು ಮಾಡಿಸ್ತಾರೆ. 4 ಬಾಗಿಲುಗಳಿಗೂ ಮದ್ದುಗುಂಡುಗಳು. ಒಂದೇ ಸರಿಗೆ ಕಮಾಂಡ್ ಕೊಡ್ತಾರೆ. 4 ದಿಕ್ಕುಗಳಿಂದಲೂ ಆ ನಡುವೆ ಇರತಕ್ಕಂಥ ಗುಂಡುಗಳು ಹಾರ್ತಾ ಹೋಗ್ತವೆ. ಯಾವ ಬಾಗಿಲಿನಿಂದಲೂ ತಪ್ಪಿಸಿಕೊಳ್ಳಲು ಅವಕಾಶವಿಲ್ಲ. 4 ಬಾಗಿಲುಗಳಿಂದಲೂ ಗುಂಡಿನ
ದಿಗಿಲು ಅಲ್ವಾ, ಪ್ರಾಣ ಉಳಿಸ್ಕೊಳಕ್ಕೆ ಎಂತಲೂ ಆಸೆ ಅಂತ. ಆ ಜನರು ಅಲ್ಲೇನು ಮಾಡಿದ್ರು, ಓಡೋಕೆ ಸ್ಟಾರ್ಟ್ ಮಾಡಿದ್ರು. ಜನರು ಏನು ಮಾಡಿದ್ರು, ಓಡುವುದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಓಡುವಾಗ ಕಾಲ ಕೆಳಗಡೆ ಸಿಕ್ಕಿ ಸತ್ತವರೆಷ್ಟೋ, ಜನರ ಕಾಲು ತುಳಿತಕ್ಕೆ ಸಿಕ್ಕಿ ಸತ್ತವರ ಸಂಖ್ಯೆ ಎಷ್ಟೋ, ಓಡುವಾಗ ಬಾಯಿಯೊಳಗೆ ಬಿದ್ದು ಸತ್ತ ಜನರೆಷ್ಟೋ, ಮದ್ದು ಗುಂಡುಗಳಿಗೆ ಬಲಿಯಾದವರೆಷ್ಟೋ. ಈ ರೀತಿ ಅಸಂಖ್ಯಾತ ಜನರ ಪ್ರಾಣವನ್ನ ಆ ದಿನ ಬಲಿ ಪಡೆದಿದ್ದ ಈ ಕ್ರೂರಿ ಅಧಿಕಾರಿ ಜನರಲ್ ಡಯರ್. ಆ ರೀತಿ ಆ ದಿನ ಎಷ್ಟು ಸಾವು ನೋವುಗಳು ಸಂಭವಿಸುತ್ತವೆ. ರಕ್ತ ಸಿಕ್ತವಾದ ಮಣ್ಣು ಅಲ್ಲಿ ಬಿದ್ದಿರುತ್ತೆ. ರಕ್ತ ಸಿಕ್ತವಾದ ಮಣ್ಣು, ರಕ್ತ ಕಲೆಗಳ ಮಣ್ಣು ಅಲ್ಲಿ ಬಿದ್ದಿರುತ್ತೆ. ಅದನ್ನು ಎತ್ತಿಕೊಂಡು ಹೋಗ್ತಕ್ಕಂತಹ ಮುಗ್ಧ ಮಗುವೆ, ಮುಗ್ಧ ಹುಡುಗನೇ ಈ ಬಾಲಕ ಭಗತ್ ಸಿಂಗ್. ಬ್ರಿಟಿಷ್ ಸರ್ಕಾರ ಈ ದುಷ್ಟನನ್ನು ವಾಪಸ್ ಕಳಿಸ್ಕೊಳ್ತು ಲಂಡನ್. ಮುಂದೆ ಏನಾಗ್ತಾನೆ ಅಂತ ಯಾರು ಹೇಳಲ್ಲ. ಬ್ರಿಟಿಷ್ ಸರ್ಕಾರ ಒಂದು ಸ್ಟೇಟ್ಮೆಂಟ್, ಬ್ರಿಟಿಷ್ ಆಳ್ವಿಕೆಯಲ್ಲಿ ಅತ್ಯಂತ ಕರಾಳ ದಿನವಿದು ಅಂತ ಹೇಳ್ತಿದ್ರು ಅಷ್ಟೇ. ಬ್ರಿಟಿಷ್ ಸರ್ಕಾರದ ಆಳ್ವಿಕೆಯಲ್ಲಿ ಅತ್ಯಂತ ಕರಾಳ ದಿನ ಅಂತ ಹೇಳಿ ಹೇಳಿಕೆ ಕೊಡುತ್ತೆ ಬ್ರಿಟಿಷ್ ಸರ್ಕಾರ. ಕಟ್ಟಬೇಕು ಹೋಗೋಣ. ಇಂತಹ ಮಣ್ಣಿಗೆ, ಇಂತಹ ಜಾಗಕ್ಕೆ ಹೋದಂತಹ ಭಗತ್ ಸಿಂಗ್, ಅವನಲ್ಲಿ ಉಂಟಾದಂತಹ ಆ ತಳಮಳ, ಆ ಮನಸ್ಸಿನ ಒಂದು ತಳಮಳ, ಆ ಉದ್ವೇಗ, ಆವೇಶ, ಆಕ್ರೋಶ ಎಲ್ಲಿಗೆ ನೋಡ್ತು ಅನ್ನೋದನ್ನ ಪ್ರಸ್ತುತ ನಮ್ಮ ರಾಮಕೃಷ್ಣ ಸರ್ ಅವರು ಬರೆದಿರ್ತಕ್ಕಂತಹ ಭಗತ್ ಸಿಂಗ್ ಪಾಠದಲ್ಲಿ ನೋಡೋಣ. ಆಯ್ತಾ, ಬನ್ನಿ. ಮಕ್ಕಳೇ, ರಾಮಕೃಷ್ಣ ನಮ್ಮ ಪರಿಚಯ ಒಂದು ಹೇಳಿ ಏನು ತಿಳ್ಕೊಂಡ್ಬಿಟ್ರಪ್ಪ. 1939ರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಶ್ರೀಯುತರು ಜನಿಸ್ತಾರೆ. ಮಹಾರಾಷ್ಟ್ರದ ಅಂಬೇಡ್ಕರ್ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಬಸವನಗುಡಿ ನ್ಯಾಷನಲ್ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರು, ಹಂಪಿ ವಿಶ್ವವಿದ್ಯಾಲಯದ ಸಂದರ್ಶಕ ಪ್ರಾಧ್ಯಾಪಕ, ಗೆಸ್ಟ್ ಲೆಕ್ಚರರ್. ದೇವಿ ಪ್ರಸಾದ್ ಮತ್ತು ಲೋಕಾಯುಧ ದರ್ಶನ, ಭಗತ್ ಸಿಂಗ್, ಭೂಪೇಶ ಗುಪ್ತ, ಜಗಿವಾರ, ಲೆನಿನ್ ಅನುವಾದ, ಬಾನುಣವೆ, ವಾನರನಿಂದ ಮಾನವ ದರ್ಶನ ಮತ್ತು ಹಲವಾರು ಸಂಪಾದಿತ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನವನ್ನು ನೀಡಿ ಗೌರವಿಸಲಾಗಿದೆ. ಪ್ರಕೃತ ಪಾಠವನ್ನು ಜಿ ರಾಮಕೃಷ್ಣ ಅವರ ಭಗತ್ ಸಿಂಗ್ ಎಂಬ ಜೀವನ ಚರಿತ್ರೆಯಿಂದ ಆರಿಸಿದ್ದಾರೆ. 1939ರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾಗಡಿ ಬಳಿ ಬರ್ತಕ್ಕಂಥ ಕೆಂಪು ಸಾಗರದಲ್ಲಿ ಶ್ರೀಯುತರು ಜನಿಸಿದ ಮಕ್ಕಳೇ. ಎಲ್ಲರೂ ಗೊತ್ತಾಗಬೇಕು, 1939 ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾಗಡಿ ಬಳಿ ಸಂಪಿ ಹೆಸರು ಕೆಂಪು ಸಾಗರ. ಕೆಂಪು ಸಾಗರದಲ್ಲಿ ಜನಿಸಿದರು. ಬನ್ನಿ ಮಕ್ಕಳು, ಪ್ರವೇಶ. ಭಾರತ ಸ್ವತಂತ್ರಗೊಂಡು ಸ್ವಾತಂತ್ರ್ಯದ ಸವಿಯನ್ನು ನಾವಿಂದು ಅನುಭವಿಸುತ್ತಿದ್ದೇವೆ. ನೋ ಡೌಟ್. ಸುಮಾರು 200 ವರ್ಷಗಳ ಕಾಲ ಓಡಾಡಿದವರೇ ಬೇರೆ, ಅದರ ಫಲವನ್ನು ಊಟ ಮಾಡ್ತಿರೋರು ನಾವು. ಆದರೆ ಆ ಸ್ವತಂತ್ರಕ್ಕೋಸ್ಕರ ಹೋರಾಡಿ ಮಾಡಿದವರು ಅಸಂಖ್ಯಾತ ದೇಶಭಕ್ತರು. ಸ್ವತಂತ್ರ ತ್ಯಾಗ ಬಲಿದಾನದ ಫಲ, ವೀರ ಸ್ವಾತಂತ್ರ್ಯ ಯೋಧರ ಬಲಿದಾನವನ್ನು ಸ್ಮರಿಸುವುದು ಭಾರತೀಯರೆಲ್ಲರ ಜವಾಬ್ದಾರಿ. ಅವನೇ ಮನೆ ಮಠಕ್ಕೋಸ್ಕರ ಹೋರಾಡಿದ್ನ, ನಮ್ಮೆಲ್ಲರಿಗೋಸ್ಕರ ಹೋರಾಡಿದ ಅಲ್ವಾ? 12 ವರ್ಷದ ಬಾಲಕ ಅಮೃತಸರದ ಜಲಿಯನ್ ವಾಲಾಬಾಗ್ನಂತೆ
ಬಾಲಾಬಾಗ್ನಲ್ಲಿ ಮೂಕನಂತೆ ಹತ್ತಿಂದಿತ್ತ ಓಡಾಡುತ್ತಿದ್ದ. 12 ವರ್ಷದ ಮುಂದೆ ನಿಮಗಿನ್ನ ಚಿಕ್ಕವ, 6-7ನೇ ತರಗತಿಯಲ್ಲಿ ಬರ್ತಕ್ಕಂಥ ಆ ಬಾಲಕ ಆ ಜಲಿಯನ್ ವಾಲಾಬಾಗ್ ಅಮೃತಸರ್ ಆ ಜಾಗದಲ್ಲಿ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡುತ್ತಿದ್ದ. ಮೂಕನಂತೆ, ಏನು ತಿಳಿದವಂತೆ ಓಡಾಡುತ್ತಿದ್ದ. ಶಾಲೆಗೆ ಹೋಗಬೇಕಾಗಿದ್ದ ಆ ಬಾಲಕ ಒಂದು ತನ್ನ ಹಳ್ಳಿಯಿಂದ ರೈಲಿನಲ್ಲಿ ಅಮೃತಸರದಿಂದ ಬಂದಿಳಿದಿದ್ದ. ಬೆಳಿಗ್ಗೆ ಅವನು ಸ್ಕೂಲಿಗೆ ಅಂತ ಬ್ಯಾಗ್ ತಗೊಂಡು ಹೊರಟಿದ್ದಾನೆ. ಸ್ಕೂಲಿಗೆ ಹೋಗಿದ್ದಾನ. ರೈಲಿನಲ್ಲಿ ಅಮೃತಸರ್ಗೆ ಬಂದು ಇಳಿದು ಆ ಜಾಗಕ್ಕೆ ಹೋಗಿದ್ದಾನೆ. ನೋಡಿ, ಬಾಲ್ಯದಲ್ಲಿ ಎಂತ ಸ್ವತಂತ್ರ ಪ್ರೇಮ. ಒಂದೆರಡು ಪುಸ್ತಕಗಳು ಹಾಗೂ ಒಂದು ಪುಟ್ಟ ಡಬ್ಬಿ ಇದ್ದ ಕೈ ಚೀಲ ಅವನ ಬಳಿಯಲ್ಲೇ ಇತ್ತು. ತುಸು ಹೊತ್ತಿನ ನಂತರ ಹುಡುಗ ಜಲಿಯನ್ ವಾಲಾಬಾಗ್ನಲ್ಲಿ ಒಂದೆಡೆ ಅಂತರ್ಮುಖಿಯಾಗಿ ಬಹುಕಾಲ ನಿಂತ. ಮಕ್ಕಳೇ, ಅಂತರ್ಮುಖಿಯಿಂದ ಸ್ವಗತ ಅಂತ ಪದ ಬಳಸ್ತೇನೆ ನಾನಾಗಲೇ. ಸ್ವಗತ ನಾಟಕದಲ್ಲಿ ಒಂದು ಸ್ವಗತ, ಅಂತರ್ಮುಖಿ ತನ್ನೊಳಗೆ ತಾನೇ ಮಾತಾಡ್ತಂತ. ಏನೋ ಯೋಚಿಸ್ತಾರೆ. ಅಂತರ್ಮುಖಿ, ಒಳ ಮನಸ್ಸಿನ ಜೊತೆ ಒಡನಾಡ. ಅರ್ಥ ಅಂತರ್ಮುಖಿಯಾಗಿ ಬಹುಕಾಲ ನಿಂತ. ನಂತರ ಅಲ್ಲಿದ್ದ ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಹಣೆಗಿಟ್ಟುಕೊಂಡ. ವಾ, ಆ ಮಣ್ಣು ತಂದು ತಿಲಕದ ಥರ ತನ್ನ ಹಣೆಗಿಟ್ಟುಕೊಂಡ. ವಾ, ಎಂಥ ಪ್ರೀತಿ. ಇನ್ನಷ್ಟನ್ನ ತನ್ನಲ್ಲಿದ್ದ ಡಬ್ಬಿಯಲ್ಲಿ ಶೇಖರಿಸಿಕೊಂಡು ಹಿಂದಿರುಗಿದ. ತನ್ನ ಬಾಕ್ಸ್ ಇತ್ತಲ್ಪ, ಟಿಫಿನ್ ಬಾಕ್ಸ್, ಲಂಚ್ ಬಾಕ್ಸ್, ಆ ಬಾಕ್ಸಲ್ಲಿದ್ದಂಥ ಖಾಲಿ ಬಾಕ್ಸ್ಗೆ ಅಲ್ಲಿದ್ದಂಥ ಮಣ್ಣನ್ನು ತುಂಬಿಟ್ಕೊಂಡ. ರಾತ್ರಿ ಮನೆಗೆ ಹಿಂತಿರುಗಿದಾಗ ಅವನ ಸಹೋದರಿ ಎಂದಿನಂತೆ ಅವನನ್ನು ಊಟಕ್ಕೆ ಬಿಸಿದರೆ ಒಲ್ಲೆನೆಂದು ಮುಖ ತಿರುಗಿಸಿದ. ನಿಮ್ಗೆ ಏನೋ ನೋಡುವಾಗ ನೋಡಿರ್ತೀರ, ಮನಸ್ಸೊಳಗೆ ಕಾಡ್ತಾ ಇರುತ್ತೆ. ಊಟ ಸೇರಲ್ಲ, ಅದೇ ಭಯ ಆಗ್ತದೆ. ನೆನ್ಸ್ಕೊಂಡು ಭಯ ಆಗ್ತಿರ್ತಲ್ಲ. ಅವನಿಗೆ ಪ್ರಿಯವಾದ ಮಾವಿನ ಹಣ್ಣೊಂದನ್ನು ಕೂಡ ನಿರಾಕರಿಸಿ ಅವಳನ್ನು ಮನೆಯ ಹಿಂಭಾಗಕ್ಕೆ ಕರೆದೊಯ್ದು ತನ್ನ ಡಬ್ಬಿಯಲ್ಲಿದ್ದ ಮಣ್ಣನ್ನು ತೋರಿಸಿದ. ಅವನು ಊಟ ಮಾಡಿದ ಕಾರಣ ಎಂತ ಗೊತ್ತಾಯ್ತಾ? ರಕ್ತದಲ್ಲಿ ಕಲಸಿದಂತಿದ್ದ ಆ ಮಣ್ಣು ಎಲ್ಲಿಯದೆಂದು ತಿಳಿದಾಗ ಅವನ ಉಪವಾಸಕ್ಕೆ ಕಾರಣ ಅವಳಿಗೆ ಗೊತ್ತಾಯಿತು. ಅದರಲ್ಲಿ ರಕ್ತದಲ್ಲಿ ಕಲಸಿದಂತ ಆಕ್ಸಿಡೆಂಟ್ ಆದಾಗ ಮಣ್ಣಲ್ಲಿ ರಕ್ತ ಬಿದ್ದಿರುತ್ತಲ್ಲ, ಆ ರಕ್ತದ ಮಣ್ಣಿನ ಬಗ್ಸ್ ತೋರಿಸಿದಾಗ ಉಪವಾಸ ಕಾರಣ ಆಗುತ್ತೆ. ತ್ಯಾಗದ ಪ್ರತೀಕ ಮಣ್ಣು, ತ್ಯಾಗದ ಪ್ರತೀಕ ಆ ಮಣ್ಣು. ಪ್ರತೀಕ ಅಂದ್ರೆ ತ್ಯಾಗ ಮತ್ತೊಂದು ಮುಖ ಆ ಮಣ್ಣು, ತ್ಯಾಗದ ಪ್ರತೀಕ ಆ ಮಣ್ಣು. ಎಂದವಳಿಗೆ ತಿಳಿಯ ಹೇಳಿದ. ಏಪ್ರಿಲ್ 13, 1919 ಡೇಟ್ ಬರ್ಕೊಳ್ಳಿ. ಏಪ್ರಿಲ್ 13, 1919. ರಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಪ್ರಾಣ ಕಳೆದುಕೊಂಡಿದ್ದವರಿಗೆ ನಮನ ಸಲ್ಲಿಸಲು ಹೋಗಿದ್ದ ಆ ಬಾಲಕ ಭಗತ್ ಸಿಂಗ್. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಷ್ಟು ನಡೀತು? ಏಪ್ರಿಲ್ 13, 1919. ನೆನಪಿರಲಿ. ಇಂದು ಜಲಿಯನ್ ವಾಲಾಬಾಗ್ನಲ್ಲಿರುವ ಒಕ್ಕಣೆ ಅಂದ್ರೆ ಹೇಳಿಕೆ, ಸ್ಟೇಟ್ಮೆಂಟ್. ಹೇಳಿಕೆ ಬರಹ ಈ ರೀತಿ ಇದೆ ಮಕ್ಕಳೇ. ಏಪ್ರಿಲ್ 13, 1919 ಬ್ರಿಟಿಷರ ಗುಂಡುಗಳಿಗೆ ಆಹುತಿಯಾದ ಸುಮಾರು 2,000 ಮುಗ್ಧ
ಹಿಂದೂ, ಸಿಖ್, ಮುಸಲ್ಮಾನರ ಸಮ್ಮಿಳಿತ ರಕ್ತದಿಂದ ಈ ಪ್ರದೇಶ ಪಾವನವಾಗಿದೆ. ಭಗತ್ ಸಿಂಗ್ ಅಲ್ಲಿ ಹೋಗಿ ಅಂತರ್ಮುಖಿಯಾಗಿ ನಿಂತಾಗ ಈ ಭಾವನೆ ಆ ಮನಸ್ಸಿನಲ್ಲಿ ಆಯುತ್ತಿರಬೇಕು. ಮಕ್ಕಳೇ, ಈ ಜಲಿಯನ್ ವಾಲಾಬಾಗ್ ತೋಟ ಅಂತ ಗೊತ್ತೈತಲ್ಲಪ್ಪ, ಆ ತೋಟದ ಕಾಂಪೌಂಡ್ನಲ್ಲಿ ಒಂದು ಹೇಳಿಕೆ ಬರ್ತಾರೆ. ಏನಂತ? ಏಪ್ರಿಲ್ 13, 1919 ಬ್ರಿಟಿಷ್ ಗುಂಡುಗಳಿಗೆ ಆಹುತಿಯಾದ ಸುಮಾರು 2,000 ಜನರ ಮುಗ್ಧರ, ಹಿಂದೂ, ಮುಸಲ್ಮಾನ್, ಸಿಖ್ಖರ ಮುಗ್ಧ ಜೀವಿಗಳ ಮಣ್ಣಿನಿಂದ ಈ ಮಣ್ಣು ಪಾವನವಾಗಿದೆ. ಇಂಥ ಒಂದು ಒಕ್ಕಣೆಯನ್ನು ನೋಡಿ ಭಗತ್ ಸಿಂಗ್ ಮಂತ್ರಮುಗ್ಧನಂತೆ ನಿಂತಿದ್ದ. ಜಲಿಯನ್ ವಾಲಾಬಾಗ್ನಲ್ಲಿ ನೆರೆದಿದ್ದ ಜನಕ್ಕೆ ತಾವೊಂದು ರಾಜಕೀಯ ಆಂದೋಲನದಲ್ಲಿ ಭಾಗಿಗಳಾಗುತ್ತೇವ ಆಕಾಂಕ್ಷೆಯಾಗಲಿ, ಮಹತ್ವಾಕಾಂಕ್ಷೆಯಾಗಲಿ, ಅಭಿಲಾಷೆಯಾಗಲಿ ಇದ್ದಿರಲ್ಲ. ಅವತ್ತು ಪ್ರಾಣ ಕಳ್ಕೊಂಡ್ರಲ್ಲ, ಅವ್ರಿಗೆ ಗೊತ್ತಿತ್ತ ನಾನು ದೇಶ ಪ್ರೇಮಿ, ನಾನು ಹೋರಾಟಕ್ಕೆ ಬಂದಿನಿ ಅಂತ ಗೊತ್ತಿತ್ತ? ಯಾವ ಆಂದೋಲನದಲ್ಲಿ ಭಾಗವಹಿಸ್ತೀನಿ ಅಂತಲೂ ಗೊತ್ತಿಲ್ಲ. ನಾವ್ ಯಾಕೆ ಬಂದಿ ಅಂತ ಕೆಲವು ಗೊತ್ತಿಲ್ಲ. ಅಮಾಯಕರು, ಮುಗ್ಧರು. ಜನರಲ್ ಡಯರ್ ಸಹ ತನ್ನ ಪೈಶಾಚಿಕ ಪಿಶಾಚಿ ಮನೋಭಾವದ ಪದಸರರ್ಥ ಮಾಡ್ಕೊಳ್ಳಿ. ಪೈಶಾಚಿಕ ಪಿಶಾಚಿ ಮನೋಭಾವದ ಅರ್ಥ ಪೈಶಾಚಿಕ ಘಾತುಕತೆ ತೊಂದರೆ ಕೊಡುತ್ತೆ. ಘಾತುಕತೆಯನ್ನು ನೋಡಿದ ಬೇರೆ ಯಾವ ಭಾವನೆಯಿಂದಲೂ ಪ್ರೇರಿತನಾಗಿದ್ದ ಎಂಬುದು ಕಷ್ಟ. ಮಕ್ಕಳಿಗೆ ನೀವು ಊಹೆ ಮಾಡ್ಕೊಂಡ್ರೆ, ಯಾರ ದಾರಿಯಲ್ಲಿ ಹೋಗ್ತಾ ಇರ್ತಾರೆ ಸಣ್ಣ ಮಕ್ಕಳು, ಆ ಸಣ್ಣ ಮಕ್ಕಳಿಗೆ ಯಾರು ಹಿಡ್ಕೊಂಡು ನೋಡೋದು ನೀವೇನಂತೀರಿ? ನಿಮ್ಮ ಮನಸ್ಸೇನು ಹೊಡಿಲಿ ಅನ್ಸುತ್ತ? ನೀವು ದಾರಿ ಹೋಗ್ಬೇಕಾದ್ರೆ ಯಾರ ಸಣ್ಣ ಮಕ್ಕಳಿಗೆ ಹಿಡ್ಕೊಂಡು ಹೊಡಿತಿದ್ರೆ ನಿಮ್ಮ ಮನಸ್ಸು ಏನು ಅನ್ಸುತ್ತೆ? ಬಿಡಿಸ್ಬೇಕು ಅನ್ಸುತ್ತೆ, ಅಯ್ಯೋ ಅನ್ಸುತ್ತೆ. ಆ ಮಕ್ಕಳೊಳಗೆ ನೋಡ್ರೆ ಹೊಟ್ಟೆ ಉರಿಯುತ್ತೆ. ಹಾಗೆ ಆ ಜನರಲ್ ಡಯರ್ಗೆ ಅದು ಅನ್ನಿಸ್ತಿಲ್ವೇ? ಅವರೇನಾರ ಮದ್ದು ಗುಂಡು ಹಿಡ್ಕೊಂಡು ನಿಂತ್ರ ಫೈಟ್ ಮಾಡಕ್ ಬಂದಿದ್ರ ಅವ್ರ ಪಾಡಿಗೆ ಅವರಿದ್ರು ಅಲ್ವಾ? ಅಂತ ಹಸುಗೂಸಿನ ಮನಸ್ಸಿನ ಮೇಲೆ ನೀವು ದಾಳಿ ಮಾಡಿದ್ದಾರೆ, ಇದು ಸರಿ? ಅವರೇನಾರ ನೀವು ಪಿಸ್ತೂಲ್ ತಂದಿದ್ದೀರ ನಮ್ಗೆ, ಕಲ್ಲು ಹಿಡ್ಕೊಂಡ್ ಬಂದಿದ್ದೀರ ನಮ್ಗೆ? ಇಲ್ಲ, ಅವ್ರ ಪಾಡಿ ಅವರಿದ್ದಾನೆ. ನೀ ಮಾಡಿದ್ದೇನು? ಈಗ ಅಯ್ಯೋ ಅನ್ಸುತ್ತ ಸಣ್ಣ. ಹಾಗಾದ್ರೆ ಈ ಡಯರ್ಗೆ ನೆನೆಸ್ತಿಲ್ವಾ? ಹಾಗಾದ್ರೆ ಅವ್ರ ಮನಸ್ಸೇನಾಗಿತ್ತು? ಪಿಶಾಚಿ ಒಟ್ಟಿತ್ತು. ಆ ಪೈಶಾಚಿಕ ಕೃತ್ಯ ಒದಿಸ್ಬೇಕು ಅಂದ್ರೆ ಅದೇ ಮನಸ್ಸು ಅಲ್ವಾ? ಕ್ರೂರ ಮನಸ್ಸು. ಬೇರೆ ಯಾವ ಭಾವನೆಯಿಂದಲೂ ಪ್ರೇರೇಪಿತನಾಗಿದ್ದ ಎಂಬುದು ಕಷ್ಟ. ಕ್ರೂರ ಮಾರ್ಗದಿಂದ ಭಾರತೀಯರನ್ನು ಬಗ್ಗ ಪಡೆಯಬಹುದೆಂದು ಅವನ ಎಣಿಕೆ ಅಂದ್ರೆ ಅವನು ನಿಲ್ಲುವುದು. ಅವನು ಊಹೆ ಮಾಡಿದ್ದೇನು? ಭಾರತೀಯರನ್ನು ಬಗ್ಗಪಡಿಬಹುದು. ಯಾವ ರೀತಿ? ಭಯದಿಂದ. ಬ್ರಿಟಿಷ್ ಸಾಮ್ರಾಜ್ಯದ ಅನವರತ ಏಳಿಗೆಗೆ, ಅನವರತ ನಿರಂತರ ಅನವರತ, ನಾನ್ ಸ್ಟಾಪ್ ಅನವರತ ಏಳಿಗೆ ಉನ್ನತಿ. ಏಳಿಗೆ ಉನ್ನತಿ. ಬ್ರಿಟಿಷ್ ಸರ್ಕಾರದ ಅನವರತ ಏಳಿಗೆ ಇದಕ್ಕಿಂತಲೂ ಸುಲಭ ಮಾರ್ಗವನ್ನು ಚಿಂತಿಸಲು ಅವನು ಅಶಕ್ತನಾಗಿದ್ದ. ಅಶಕ್ತ ಅಂದ್ರೆ ಕೆಪಾಸಿಟಿ ಇರೋದು. ಅಶಕ್ತ ಅಂದ್ರೆ ನೋ ಕೆಪಾಸಿಟಿ. ಅವ್ರಿಗೆ ಗೊತ್ತಿರಲಿಲ್ಲ ಬೇರೆ ದಾರಿ. ಭಾರತೀಯರನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಬೇರೆ ದಾರಿ ಅವ್ರಿಗೆ ಗೊತ್ತಿರಲಿಲ್ಲ. ಅವನಿಗೆ ಗೊತ್ತಿದ್ದು ಒಂದೇ ಒಂದು ದಾರಿ, ಭಯ.
ಭಯ, ಮಾರಣ ಹೋಮ, ಆ ಭಯದ ಮೂಲಕ ಭಾರತೀಯರನ್ನು ಬಗ್ಗು ಬಡಿತಕ್ಕಂಥ ಪ್ರಯತ್ನ ಉಂಟು. ಒಟ್ಟು 1650 ಸುತ್ತುಗಳಷ್ಟು ಗುಂಡಿನ ಮಳೆಗರೆದಿದ್ದ. ಯು ಕ್ಯಾನ್ ಇಮ್ಯಾಜಿನ್ 1650 ಗುಂಡುಗಳು ಗುಂಡಿನ ಮಳೆ ಕರೆಸಿದ್ದ. ಅವನು ಹೆಮ್ಮೆಯಿಂದ ಹೇಳಿಕೊಂಡಿದ್ದು ಇದು, ಒಂದೇ ಒಂದು ಗುಂಡು ಸಹ ವ್ಯರ್ಥವಾಗಲಿಲ್ಲ. ನೀವು ಅರ್ಥ ಮಾಡಿಕೊಳ್ಳಿ, ಎಷ್ಟು ದುಷ್ಟ ಅವನು, ಎಷ್ಟು ದುಷ್ಟ, ಎಂಥ ಕ್ರೌರ್ಯ, ಎಂಥ ಪೈಶಾಚಿಕ ಕೃತ್ಯ ಅದು. ಅಂದು ಪ್ರಾಣ ಕಳೆದುಕೊಂಡಿದ್ದವರ ಸಂಖ್ಯೆ ಇದನ್ನು ಖಚಿತಗೊಳಿಸುತ್ತಿದೆ. ಇದು ಭಾಷೆ. ಅವನಂಗ ತಿಳ್ಕೊಂಡ ಅದು ನಿಜವಾಗೂ ಅವತ್ತಿನ ಪ್ರಾಣ ಕಳ್ಕೊಂಡಂತಹ ಅಮಾಯಕರ ಸಂಖ್ಯೆನೂ ಅಷ್ಟೇ ಆಗಿತ್ತು. ಸುಮಾರು 2,000 ಜನ. ನಾನಾಗಲೇ ಹೇಳಿದೆ, ಎಷ್ಟೋ ಜನ ಗುಂಡಿನ ಒಡೆತಕ್ಕೆ ಸಿಕ್ಸತ್ತು, ಎಷ್ಟೋ ಜನ ಕಾಳು ತುಳಿತಕ್ಕೆ ಸಿಕ್ಸತ್ತು, ಎಷ್ಟೋ ಜನ ಬಾವಿ ಬಿತ್ಸತ್ರು. ಇದರಲ್ಲಿ ಸತ್ತವರೆಷ್ಟು ಜನ, ಕೈಕಾಲು ಕಳ್ಕೊಂಡವರೆಷ್ಟು ಜನ ಅಲ್ವಾ, ಅನಾಥ ಶವವಾದರೆಷ್ಟು ಜನ. ಅದನ್ನ ಊಹೆ ಮಾಡ್ಕೊಳ್ಳಿ ಮಕ್ಕಳೇ, ಕಣ್ಮುಂದೆ ಊಹೆ ಮಾಡ್ಕೊಳ್ಳಿ, ಹೆಂಗ್ ನಡೆದಿರ್ಬೋದು ಆ ತಾರೀಕು ಅಲ್ವಾ. ಅದು ನಿಂತು ನೋಡಿದ್ರೆ ಹೆಂಗಾಗಿರ್ಬೋದು ಅಲ್ವಾ. ಇವು ಅವನಷ್ಟು ಕ್ರೂರಿಯಾಗಿದ್ದ ಮನುಷ್ಯ. ಜಲಿಯನ್ ವಾಲಾಬಾಗಿನ ರಕ್ತ ಸಿಕ್ತವಾಗಿದ್ದ ಮಣ್ಣನ್ನು ನಿಧಿಯಂತೆ ಕಾಪಾಡಿಕೊಂಡು ಬಂದಿದ್ದ ಬಾಲಕ ಭಗತ್ ಸಿಂಗ್. ನೀವು ಮನೇಲಿ ಒಂಚೂರು ದುಡ್ಡು ಕೊಟ್ರೆ ಹೆಂಗ್ ಬಚ್ಚಿಕಂತೀರ, ಆ ರೀತಿ ನಿಧಿನ ಸಂಪತ್ತು. ನಿಧಿ ಅಂದ್ರೇನು? ಸಂಪತ್ತು. ಆ ಸಂಪತ್ತಿನ ರೂಪದಲ್ಲಿ ಆ ಮಣ್ಣನ್ನು ಕಾಪಾಡಿಕೊಂಡು ಬಂದಿದ್ದ ಭಗತ್ ಸಿಂಗ್. ಮುಂದೆ ತನ್ನ ಕ್ರಾಂತಿಕಾರಿ ಗುಂಪಿನ ಸಹಾಯದಿಂದ ಬ್ರಿಟಿಷ್ ಸರ್ಕಾರದ ವಿರುದ್ಧ ತನ್ನ ಸೇಡನ್ನು ತೀರಿಸಿಕೊಳ್ಳುತ್ತಾನೆ. ಬಾಲಕನಾಗಿದ್ದಾಗ ಇದು ಸಿಟ್ಟು ಅವನು ದೊಡ್ಡವನಾಗಿ ಆ ಸಿಟ್ಟನ್ನು ತೀರಿಸಿಕೊಳ್ತಾನೆ. ಇದರ ಫಲವಾಗಿ ಮರಣದಂಡನೆಗೆ ಈಡಾಗಿ ತನ್ನ ಸಹಚರರಾದ ಸುಖದೇವ್, ರಾಜಗುರು, ಗುಟ್ಟಕೇಶ್ವರ ದತ್ತರೊಂದಿಗೆ ಅಸಮ್ಮತಿಯಾಗಿ, ಹೆಸರುಗಳು ಬರ್ಕೊಳ್ಳಿ ಮಕ್ಕಳೇ, ಸುಖದೇವ್, ರಾಜಗುರು, ಬಟ್ಟಕೇಶ್ವರ. ಸುಖದೇವ್ ಏನಪ್ಪ, ಸುಖದೇವ್, ರಾಜಗುರು, ಗುಟ್ಟಕೇಶ್ವರ, ಭಗತ್ ಸಿಂಗ್. ಇದರ ಫಲವಾಗಿ ಮರಣದಂಡನೆಗೆ ಈಡಾಗಿ ತನ್ನ ಸಹಚರರಾದ ಸುಖದೇವ್, ರಾಜಗುರು, ಬಟಗೇಶ್ವರ ದತ್ತರೊಂದಿಗೆ ಅಸಮ್ಮತಿಯಾಗಿ, ಅಸಮ್ಮತಿ ಅಂದ್ರೆ ಅಸತ್ ಪ್ಲಸ್ ಮುಖಿ, ಅಸಮ್ಮುಖಿ, ನಗುತ್ತಾ ನಗುಮುಖದಿಂದಲೇ ಅಸಮ್ಮುಖಿ, ನಗುಮುಖ. ಅಸತ್ ಪ್ಲಸ್ ಮುಖಿ, ಅಸಮ್ಮುಖಿ, ಅನುನಾಸಿಕ ಸಂಧಿ ಬರ್ಕೊಳ್ಳಿ. ಅಸತ್ ಪ್ಲಸ್ ಮುಖಿ, ಅಸಮ್ಮುಖಿ, ಅನುನಾಸಿಕ ಸಂಧಿ. ಪೂರ್ವ ಪದದ ಕೊನೆಯಲ್ಲಿ ಅನುನಾಸಿಕ ಅಕ್ಷರವಿರಬೇಕು. ಉತ್ತರ ಪದದ ಆದಿಯಲ್ಲಿ ಯಾವುದಾದರೂ ಅನುನಾಸಿಕ ಅಕ್ಷರ ಪರವಾದಾಗ ಪೂರ್ವ ಪದದ ಕೊನೆಯ ಅಕ್ಷರದ ಅನುನಾಸಿಕವೇ ಪರವಾಗಿ ಬರುವುದಕ್ಕೆ ಅನುನಾಸಿಕ ಸಂಧಿ ಅಂತ ಕರಿತೀವಿ. ಅಸತ್ ಪ್ಲಸ್ ಮುಖಿ, ಅಸಮ್ಮುಖಿ. ತಕಾರಕ್ಕೆ ನಕಾರ ಬರುತ್ತೆ ನೋಡಿ, ಅಸಮ್ಮುಖಿ. ತತ್ವದಲ್ಲಿ ಅಸಮ್ಮುಖಿಯಾಗಿ ತಾಯಿ ಭಾರತಾಂಬೆಯ ಸ್ವತಂತ್ರದ ಹಣತೆಗೆ, ಸ್ವತಂತ್ರದ ಹಣತೆಗೆ. ಹಣತೆ ಅಂದ್ರೆ ಜ್ಯೋತಿ, ಹಣತೆ ಜ್ಯೋತಿ.
ಹಣತೆ ಜ್ಯೋತಿ, ತೈಲವೆಂಬಂತೆ ಆ ಸ್ವತಂತ್ರ ಜ್ಯೋತಿ ಉರಿತಲ್ಪ, ಅದಕ್ಕೆ ಎಣ್ಣೆ ಎಂಬಂತೆ ವೀರ ಯೋಧನಾಗಿ ಹತನಾದನು, ಅಮರನಾದನು ಅಲ್ವಾ. ನನಗೆ ಪೇಪರ್ ಓದ್ತಿದ್ದೆ, ಜಯಂತಿ ತಾಯಿ ತಿಳ್ಕೊಂಡು, ಜಯಂತಿ ನಟಿ, ಖ್ಯಾತ ನಟಿ, ಆಕೆನ ನೆನೆಸ್ತಕ್ಕಂಥ ಒಂದು ಹಾಡು ಓಬವ್ವನ ಹಾಡು, ಅಮರಳಾದಳು ಓಬವ್ವ ಚಿತ್ರದುರ್ಗದ. ಈ ವರ್ಡು ನನಗೆ ಪುನಃ ಗುಣಿಸ್ತಿತ್ತು. ಇಲ್ಲೂ ಕೂಡ ಅಷ್ಟೇ, ಅಮರನಾದನು ಭಗತ್ ಸಿಂಗ್. ಇಂಕ್ವಿಲಾಬ್ ಜಿಂದಾಬಾದ್. ಮಕ್ಕಳೇ, ಇದು ನಮಗೇನು ತಿಳಿದು ಬರುತ್ತಪ್ಪ ಈ ಪಾಠವಾದಿಂದ ಅಂದರೆ, ಎಂಥ ಒಂದು ಕಿಚ್ಚಿ ಪುಟ್ಟ ಬಾಲಕನಲ್ಲಿ ಎಂಥ ದೇಶಪ್ರೇಮ. ಮಕ್ಕಳೇ, ಯಾರು ನಿಮ್ಮನ್ನ ಬ್ರಿಟಿಷ್ ಆಳ್ವಿಕೆಯಲ್ಲಿ ಇವೆಲ್ಲ ಸ್ವತಂತ್ರರು ನೀವು, ಆದರೆ ನೀವು ಮಾಡಕ್ಕಂತ ಏನು ಗೊತ್ತಾ, ಇರ್ತಕ್ಕಂಥ ನಮ್ಮ ರಾಷ್ಟ್ರವನ್ನು ನಾವು ಆ ರಾಷ್ಟ್ರದಲ್ಲಿ ಸತ್ಪ್ರಜೆಗಳಾಗಿ, ದೇಶ ಪ್ರೇಮಿಗಳಾಗಿ, ಪರಸ್ಪರ ಸೌಹಾರ್ದತೆಯಿಂದ, ನೆಲ ಜಲ ಭಾಷೆಗಳಿಗೆ ಧಕ್ಕೆ ಆಗದಂತೆ, ನೆಲ ಜಲ ಭಾಷೆಗಳಿಗೆ ಧಕ್ಕೆ ಆಗದಂತೆ ಪರಸ್ಪರ ಸೌಹಾರ್ದದಿಂದ ಎಲ್ಲರೂ ಸಂತೋಷವಾಗಿ ನಮ್ಮ ದೇಶದ ಕೀರ್ತಿಯನ್ನು ಎತ್ತಿಸಿದರೆ, ಆ ಕೀರ್ತಿ ಪತಾಕೆಯನ್ನು ನಾವು ಎತ್ತಿಡಿದ್ರೆ ಇವರ ಶ್ರಮ ಸಾಧ್ಯ, ಇವರ ಶ್ರಮ ಸಾಧ್ಯ. ಈಗ ಮೊನ್ನೆ ಒಲಿಂಪಿಕ್ನಲ್ಲಿ ನಮ್ಮ ಫ್ಲಾಗ್ ಅಲ್ಲಿ ಮ್ಯಾಪ್ ಹೋಗ್ತಿದೆ ಅಂದರೆ ಇರೋ ಒಂದು ಹೆಮ್ಮೆ ಅನ್ಸುತ್ತೆ. ದೇಶ ಸರಿ ಸ್ನೇಹಿತರೆ, ಇಲ್ಲಿಗೆ ಈ ಪಾಠವನ್ನು ಮುಗಿಸೋದು ಈ ತರಗತಿನ ಮುಗಿಸ್ತಾ ಇದ್ದೀನಿ. ಅಲ್ಲಿರ್ತಕ್ಕಂಥ ಸುಮಾರು ಒಂದು 4 ಪ್ರಶ್ನೆ ಇದೆ ಮಕ್ಕಳೇ. 4 ಪ್ರಶ್ನೆಗಳು ಸರಳವಾಗಿದ್ದಾವೆ. 4 ಪ್ರಶ್ನೆಗಳು ಉತ್ತರಿಸೋ ಪ್ರಯತ್ನ ಮಾಡಿ. ಸುಮಾರು 2 ಅಂಕಗಳು ನಿಮಗೆ ಸುಲಭವಾಗಿ ಸಿಗ್ತವೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಂದು ನಡೆಯಿತು? ಏಕಲವ್ಯರು ಸಹೋದರ ಭಗತ್ ಸಿಂಗ್ ತನ್ನ ಸಹೋದರನಿಗೆ ಮಣ್ಣು ಯಾವುದರ ಪ್ರತೀಕ ಎಂದು ತೋರಿಸುತ್ತಾನೆ? ಯಾವುದರ ಪ್ರತೀಕ? ಜಲಿಯನ್ ವಾಲಾಬಾಗ್ನಲ್ಲಿರ್ತಕ್ಕಂಥ ಒಕ್ಕಣೆ ಏನು? ಕ್ರಿಸ್ತಶಕ 1919 ಹಿಂದೂ, ಮುಸಲ್ಮಾನ್, ಸಿಖ್ಖರ ಅಮಾಯಕರ ರಕ್ತದಿಂದ ಈ ಮಣ್ಣು ಪಾವನವಾಗಿದೆ. ಭಗತ್ ಸಿಂಗ್ನ ಸಹಚರರು ಯಾರು ಮಕ್ಕಳೇ? ರಾಮದೇವ್, ರಾಜ್ಗುರು, ಸುಖದೇವ್, ಬುಟಕೇಶ್ವರ. ಈ 3 ಜನ ಅವನ ಸಹಚರರಾಗಿದ್ದಾರೆ. ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತಾ ಈ ತರಗತಿನ ಮುಗಿಸ್ತೀನಿ. ಸಹಕರಿಸಿದ್ದಕ್ಕಾಗಿ ಧನ್ಯವಾದ.